ಬಸವನೆಂದರೆ ಯಾರು? ಬಸವನೆಂದರೆ ಯಾರು? ಬಿಜ್ಜಳನ ಕರಣಿಕನೆ, ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ. ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ. ತತ್ವವೆಂದರೆ ಬಸವ ಮುದ್ದು ರಾಮ, ತತ್ವವೆಂದರೆ ಬಸವ ಮುದ್ದು ರಾಮ. ಬಸವನೆಂದರೆ ಯಾರು? ಮುದ್ದುರಾಮನ ಪದ್ಯದ ಮೂಲಕ ಕೇಳ್ತಾ ಇದ್ದೀರಲ್ಲ. ಈ ಶಬ್ದ ಕಿವಿಗೆ ಸೊದೆ, ಮನಕ್ಕೆ ಸಂತರ್ಪಣ. ಯಾಕೆ ಹೇಳಿ? ಈ ದಿವಸ ಜಗಜ್ಯೋತಿ ಬಸವೇಶ್ವರರನ್ನ ನೆನಪಿಸಿಕೊಳ್ಳುವಂತಹ ದಿನ. ಆ ದೃಷ್ಟಿಯಲ್ಲಿ ಬಸವ ಅನ್ನುವ ಮೂರಕ್ಷರ ಕಾಯ ವಾಚ ಮನಸ ನಮಗೆ ಅರ್ಥವನ್ನ ಅಂತರಂಗದಲ್ಲಿ ಸೂಚಿಸುತ್ತೆ ಹೇಳಿ. ಭಕ್ತಿಯಿಂದ ಸತ್ಯವನ್ನ ವಚನದ ಮೂಲಕ ಪರಿಪಾಲಿಸಿಕೊಳ್ಳುತ್ತಾ ಈ ಬದುಕಿನಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ನೆನಪು ಮಾಡಿಕೊಳ್ಳತಕ್ಕಂತಹ ಅಪೂರ್ವವಾದಂತಹ ಆ ಮಂತ್ರಶಕ್ತಿಯನ್ನು ನಮ್ಮ ಜಗತ್ತಿಗೆ ಕೊಟ್ಟಂತಹ ವಿಶ್ವಮಾನವತ್ವದ ಅವರ ಆ ಒಂದು ನುಡಿ, ಅದರ ಬೆಳಕೆ ಇವತ್ತಿನ ಆ ಬಸವನೆಂದರೆ ಯಾರು ಅನ್ನುವುದರ ಮೂಲಕ ನಾವು ರೂಢಿಸಿಕೊಳ್ಳಬೇಕಾಗಿರ್ತಕ್ಕಂತಹ ಒಂದು ಅರ್ಥಾನುಸಂಧಾನ. ಆ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಿ. ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಅಂಗೈಯಲ್ಲೇ ಲಿಂಗವ ಕಾಣಬಹುದು ಅಂತ. ಇದಕ್ಕಿಂತ ಮಾತು ಬೇಕಾ? ಆದ್ದರಿಂದ ಬಸವ ಅಂದರೆ ಸತ್ಯಂ ಶಿವಂ ಸುಂದರಂ, ಸರ್ವಂ ಶ್ರೀ ಶಿವಾರ್ಪಣಮಸ್ತು ಅಂತ ಹೇಳಿದ ಭಕ್ತಿ ಭಂಡಾರಿ ಅವರಿಗೆ ನಾವೆಲ್ಲ ನಮಿಸೋಣ. ನಮಸ್ಕಾರ.